ಮನುಷ್ಯ ಸಮಾಜ ನಾಗರಿಕವಾಗ್ತಾ ಹೋದಂತೆ ಹಬ್ಬಗಳ ಸ್ವರೂಪಗಳು ಹಾಗೂ ಆಚರಣೆಗಳು ಕೂಡ ಹೇಗೆಲ್ಲ ಬದಲಾದವು ಹಾಗೂ ತಮ್ಮ ನೈಜತೆಯನ್ನ ಹೇಗೆಲ್ಲ ಕಳೆದುಕೊಳ್ತಾ ಇವೆ ಅನ್ನೋದನ್ನ ನನ್ನ ಅನುಭವದ ಆಧಾರದ ಮೇಲೆ ವಿಶ್ಲೇಷಣೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಹಾಶಿವರಾತ್ರಿ ಅಂದ್ರೆ ನಾವು ಬಾಲ್ಯದಲ್ಲಿ ಕಂಡಂತೆ ಅದು ನಮಗೆ ಪತ್ರೆಗಳ ಹಾಗೂ ಹೂವುಗಳ ಹಬ್ಬ ಆಗಿತ್ತು. ನಮ್ಮೂರಲ್ಲಿ ಒಂದು ನಂಬಿಕೆ ಇತ್ತು, ಈಗಲ್ಲ, ಅದೀಗ ಅಸ್ತಿತ್ವದಲ್ಲೇ ಇಲ್ಲ. ನಮ್ಮ ಹಿಂದಿನವರು ಶಿವರಾತ್ರಿ ದಿನದಂದು ಶಿವನಿಗೆ 101 ಪತ್ರೆ ಹಾಗೂ ಹೂವುಗಳನ್ನ ಸಂಗ್ರಹಿಸಿ ತಂದು ಶಿವನ ಪೂಜೆ ಮಾಡ್ತಾ ಇದ್ರಂತೆ. ನಾವು ಕೂಡ ಅವರೊಟ್ಟಿಗೆ ಹೋಗ್ತಾ ಇದ್ವಿ. ಆಗೆಲ್ಲ ನಮ್ಮೂರ್ನಲ್ಲಿ ಈಗಿನ ಹಾಗೆ ಬರೀ ಅಡಿಕೆ ಹಾಗೂ ತೆಂಗಿನ ತೋಟಗಳೇ ಇರಲಿಲ್ಲ, ಸಾಕಷ್ಟು ಹೊಲಗಳಿದ್ವು. ಹೊಲಗಳ ಬದುಗಳಲ್ಲಿ ಮುತ್ತುಗ, ಕಂಚವಾಳ, ಹಾಲುವಾಣ, ಊದಿ ಮರ, ಬೇಲ, ಬಿಲ್ವ, ಅರಳಿ, ಅತ್ತಿ, ಬಸರಿ ಮರ, ಬನ್ನಿ ಮರ, ಶ್ರೀಗಂಧ, ತಾರೆ ಮರ, ಕಾಳನ ಹೂವು, ತಂಗಡಿ ಹೂವು, ಲಕ್ಕಿ ಗಿಡ, ಕೊಣಮಾವು, ದೀಪಕಣಗಿಲೆ, ಇನ್ನೂ ಹತ್ತಾರು. ಈಗ ಅವೆಲ್ಲ ಎಲ್ಲಿ ಹೋದ್ವು? ನಮ್ಮೂರು ಈಗ ಕೇವಲ ತೆಂಗು, ಅಡಿಕೆ, ಅಲ್ಲೊಂದು ಇಲ್ಲೊಂದು ಮಾವು, ಹಲಸು, ಸೀಬೆ ಬಿಟ್ರೆ ಆ ಎಲ್ಲಾ ಮರಗಳನ್ನು ಕೂಡ ಕತ್ತರಿಸಿ ಹಾಕಿ ತೋಟ ಮಾಡ್ಕೊಂಡಿದ್ದಾರೆ. ತೋಟ ಮಾಡಿದ್ದು ತಪ್ಪಲ್ಲ, ಆದ್ರೆ 100 ವರ್ಷಗಳ ಆ ಮರಗಳ ಬಾಂಧವ್ಯ, ಅವುಗಳ ಅನುಭವ ಹಾಗೂ ಅನುಗ್ರಹವನ್ನ ಇಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಕಡೆಗಣಿಸಬಾರ್ದಾಗಿತ್ತು. ವಾಸ್ತವಿಕವಾಗಿ ಅಂದಿನ ನನ್ನ ಆ ಹಳ್ಳಿಯನ್ನ ನೆನೆಸ್ಕೊಂಡ್ರೆ ಇಂದು ಕೂಡ ಬಹಳ ದುಃಖ ಆಗತ್ತೆ. ಅಂದಿನ ಶಿವರಾತ್ರಿ ಹಬ್ಬದ ಮುಂಜಾನೆ ನಾವು ನಮ್ಮ ಹಿರಿಯರ ಜೊತೆ ಹೋಗುವಾಗ ಖಂಡಿತವಾಗಿ 101 ತರದ ಪತ್ರೆ ಹಾಗೂ ಹೂವುಗಳನ್ನ ಸಂಗ್ರಹಿಸಿ ತರದೇ ಇದ್ರೂ ಕೂಡ ಕನಿಷ್ಠ 50 ಗಿಡಮರಗಳ ಚಿಗುರು ಹಾಗೂ ಹೂವುಗಳನ್ನ ಸಂಗ್ರಹಿಸಿ ತರ್ತಾ ಇದ್ವಿ. ನಮಗೆ ಇದು ಯಾವ ಮರ, ಯಾವ ಗಿಡ, ಇದರ ಉಪಯೋಗ ಇತ್ಯಾದಿಗಳ ತಿಳುವಳಿಕೆ ಬೆಳೀತಾ ಇತ್ತು. ಮತ್ತು ಅಂದಿನ ಆ ನಮ್ಮ ಹಿರಿಯರನ್ನ ನೋಡಿ ನಾವು ಕೂಡ ಮರ ಹತ್ತೋದನ್ನ ಕಲಿತಾ ಇದ್ವಿ. ಇಂದಿನ ನಮ್ಮ ಮಕ್ಕಳನ್ನ ನಾವೇನ್ ಮಾಡಿದೀವಿ? ಅವ್ರಿಗೆ ನಿಸರ್ಗದ ಜೊತೆ ಸಂಪರ್ಕ ಇದೆಯಾ? ಅವ್ರಿಗೆ ಪರಿಚಯಿಸ್ಲಿಕ್ಕೆ ಈಗ ನಮ್ಮ ಹಳ್ಳಿಯಲ್ಲಿ ಯಾವ ಗಿಡ ಮರಗಳಿದಾವೆ? ಎಲ್ಲವೂ ಕೂಡ ಯಾಂತ್ರಿಕವಾಗಿದೆ. ಇತ್ತೀಚಿನ ಕೆಲ ಯುವ ರೈತರು ವಿದೇಶಿ ಹಣ್ಣುಗಳ ಗಿಡ ಮರಗಳನ್ನ ತಂದು ತೋಟದಲ್ಲಿ ಬೆಳೆಸ್ತಾ ಇದ್ದಾರೆ. ಅವರಿಗೆ ಅದೊಂಥರ ಹೆಮ್ಮೆ ವಿಷಯ. ಆದ್ರೆ ಅವ್ರಿಗೆ ಕೆರೆ ದಡದಲ್ಲಿದ್ದ ಈಚಲು ಮರ ಹಾಗೂ ಬಾರೆ ಮರಗಳನ್ನ ಉಳಿಸ್ಕೊಳ್ಬೇಕು ಅಂತ ಅನ್ಸೋದೇ ಇಲ್ಲ. ನಮ್ಮ ಮಣ್ಣಿನ ಮೂಲ ಬೆಳೆ ಹಾಗೂ ಗಿಡ ಮರಗಳನ್ನ ನಾಶ ಮಾಡಿ ಕೇವಲ ವಾಣಿಜ್ಯೋದ್ದೇಶವನ್ನೇ ಬದುಕು ಅಂತ ಭಾವಿಸಿದ್ರೆ ಪ್ರಾಯಶಃ ನಾವು ನಮ್ಮ ಆತ್ಮದ ಜೊತೆ ಸಂಪರ್ಕ ಕಳೆದುಕೊಂಡ ಹಾಗೇನೆ. ಈಗಾಗ್ಲೇ ನಾವು ಆತ್ಮಹೀನರಾಗಿಯೇ ಇದ್ದೀವಿ. ಇನ್ನು ಹಳ್ಳಿಗಳಲ್ಲಿದ್ದ ಮೂಲ ಗಿಡ ಮರಗಳನ್ನ ಕಡಿದು ನಾಶ ಮಾಡಿ ನಾವು ಇಷ್ಟಕ್ಕೆ ಸುಮ್ಮನಾದ್ವಾ? ಇಲ್ಲ, ಕಾಡುಗಳಿಗೆ ಹೋಗಿ ಅಲ್ಲಿಯೂ ಕೂಡ ನಮ್ಮ ರಾಕ್ಷಸ ಕ್ರೌರ್ಯವನ್ನ ಮೆರೀತಾ ಇದ್ದೀವಿ. ಶಿವರಾತ್ರಿಗೆ ಹಳ್ಳಿಗಳಲ್ಲಂತೂ ಹೂವು ಪತ್ರೆಗಳು ಸಿಗಲ್ಲ. ಹಾಗಾಗಿ ಕಾಡಿಗೆ ಹೋಗಿ ಅಲ್ಲಿರೋ ಜಾಲಾರಿ, ಬೂರುಗ, ಮುತ್ತುಗ ಇತ್ಯಾದಿ ಮರಗಳ ರೊಂಬೆಗಳನ್ನೇ ಕತ್ತರಿಸಿ ಹೂಗಳನ್ನ ತಂದು ಪೂಜೆ ಮಾಡ್ತಾ ಇದ್ದೀವಿ. ಇನ್ನು ಕೆಲವರು ಕಾಡಿನಿಂದ ಅಡ್ಡಾದಿಡ್ಡಿಯಾಗಿ ಮರಗಳ ಕೊಂಬೆಗಳನ್ನೇ ಕತ್ತರಿಸಿ ತಂದು ಜಾಲಾರಿ ಹೂವುಗಳನ್ನ ಮುಕ್ತ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡ್ತಾರೆ. ನಾವು ದೇವರಿಗೆ ಅರ್ಪಿಸ್ತಾ ಇರೋದು ನಿಜವಾಗಿಯೂ ಬಿಡಿಸಿ ತಂದ ಹೂಗಳಲ್ಲ, ಕ್ರೂರವಾಗಿ ಕೊಂದು ತಂದ ಹೂಗಳು. ಇದರಿಂದ ನಾವೇನೋ ಮಹಾನ್ ಧಾರ್ಮಿಕ ಪೂಜೆ ಮಾಡಿದ್ವಿ ಅನ್ನೋ ಭ್ರಮೆಲೇ ಇದ್ಬಿಡ್ತೀವಿ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅನ್ನೋ ಪ್ರಜ್ಞೆ ಕೂಡ ನಮ್ಗಿರೋದಿಲ್ಲ. ಮನುಷ್ಯರಾಗಿರೋ ನಾವುಗಳು ಇಷ್ಟೊಂದು ಕ್ರೂರವಾಗಿ ನಡ್ಕೊಳ್ಳೋದು ಅಷ್ಟು ಸರಿಯಲ್ಲ ಅನ್ಸತ್ತೆ. ಸ್ವಲ್ಪವಾದ್ರೂ ಕೂಡ ಹೃದಯವಂತಿಕೆ ಹಾಗೂ ಸಂವೇದನಾಶೀಲತೆಯನ್ನ ಬೆಳೆಸ್ಕೊಳ್ಳೇಬೇಕು. ಸಾಧ್ಯವಾದ್ರೆ ಆ ಶಿವ ಎಲ್ರಿಗೂ ಕೂಡ ಸದ್ಬುದ್ಧಿ ಕೊಡ್ಲಿ. ಶಿವರಾತ್ರಿ ಶುಭಾಶಯಗಳು.